ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ HSTR ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಒಂದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಇದು ತುಂಬ ಹಳೆಯ ಕ್ವೆಶನ್ ಪೇಪರ್ ಆಗಿರೋದ್ರಿಂದ ಯಾವ ರೀತಿ ಇತ್ತು ಪ್ರಶ್ನೆ ಪತ್ರಿಕೆ, ಯಾವ ರೀತಿಯಾಗಿ ನಾವು ರೆಡಿ ಆಗಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆನ ಬಿಡಿಸೋದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ HSTR ಎಕ್ಸಾಮ್ಗೆ, GPSTR ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಈ ಪೇಪರ್ ಬಂದ್ಬಿಟ್ಟು ಪೇಪರ್ 1 ಅಂದರೆ ಇದರಲ್ಲಿ ಜನರಲ್ ನಾಲೆಡ್ಜ್ ಇರುತ್ತೆ, ಹಾಗೆ ಸೈಕಾಲಜಿ ಇರುತ್ತೆ ಮತ್ತು ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಬಿಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ತುಂಬಾ ಯೂಸ್ ಆಗುತ್ತೆ ಮುಂದೆ ನೀವು ಟೀಚರ್ಸ್ ಆಗೋರಿದ್ರೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿ ಇದೆ. ಸ್ವೀಡನ್ ದೇಶದ ನಾಣ್ಯದ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಸ್ವೀಡನ್ ದೇಶದಲ್ಲಿ ಕರೆನ್ಸಿಗೆ ಏನಂತ ಹೇಳಿ ಕರಿತೀವಿ, ನಮ್ಮ ಇಂಡಿಯಾದಲ್ಲಿ ನಾಣ್ಯವನ್ನು ರೂಪಾಯಿ ಅಂತ ಹೇಳಿ ಕರಿತೀವಲ್ಲ, ಸೊ ಹಾಗೆ ಸ್ವೀಡನ್ ದೇಶದ ನಾಣ್ಯದ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಕ್ರೋನಾ, ಫ್ರಾಂಕ್, ಯೂರೋ, ಪೌಂಡ್ ಅಂತ ಇದೆ. ಸೊ ಇಲ್ಲಿ ಕ್ರೋನಾ, ಫ್ರಾಂಕ್, ಯೂರೋ ಮತ್ತು ಪೌಂಡ್ ಈ 4 ಆಯ್ಕೆಗಳಲ್ಲಿ ಕ್ರೋನಾ ಅಂತಕ್ಕಂಥದ್ದು ಸ್ವೀಡನ್ ದೇಶದ ನಾಣ್ಯದ ಹೆಸರಾಗಿರುವಂಥದ್ದು. ಸೊ ಆಪ್ಷನ್ 1 ಕ್ರೋನಾ ಸರಿಯಾದ ಆನ್ಸರ್ ಆಗಿರುತ್ತೆ. ಫ್ರಾಂಕ್ ಅಂತಕ್ಕಂಥ ಒಂದು ಕರೆನ್ಸಿ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡಲ್ಲಿ, ಹಾಗೆ ಯೂರೋ ಅಂತಕ್ಕಂಥದ್ದು ಯುರೋಪಿಯನ್ ಯೂನಿಯನ್, ಹಾಗೆಯೇ ಪೌಂಡ್ ಅಂತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮಲ್ಲಿ ಬಳಸ್ತಕ್ಕಂತಹ ಒಂದು ನಾಣ್ಯದ ಹೆಸರು. ಸೊ ಇಲ್ಲಿ ಕ್ರೋನಾ ಅಂತಕ್ಕಂಥದ್ದು ಸ್ವೀಡನ್ ದೇಶದ ನಾಣ್ಯದ ಹೆಸರಾಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ನಯಾಗಾರ ಜಲಪಾತ ಇರುವಂತಹ ದೇಶ ಯಾವುದು ಅಂತ ಕೇಳಿದ್ದಾರೆ. ನಯಾಗಾರ ನಯಾಗಾರ ವಾಟರ್ ಫಾಲ್ಸ್ ಎಲ್ಲಿದೆ ಅಂತ, ಎಲ್ಲಿ ಲೊಕೇಟ್ ಆಗಿದೆ ಅಂತ. ಸೊ ಆಫ್ರಿಕಾ, ಕೆನಡಾ, ಅಮೇರಿಕಾ, ನ್ಯೂಜಿಲ್ಯಾಂಡ್ ಅಂತ ಇದೆ. ಸರಿಯಾದ ಆನ್ಸರ್ ಏನಪ್ಪ ಅಂತಂದರೆ ನಯಾಗಾರ ಜಲಪಾತ ವಾಟರ್ ಫಾಲ್ಸ್ ಇರುವಂಥದ್ದು ಕೆನಡಾದಲ್ಲಿ ಇರುವಂಥದ್ದು ನಯಾಗಾರ ವಾಟರ್ ಫಾಲ್ಸ್. ಇನ್ನು 4ನೇ ಪ್ರಶ್ನೆ, ಭೂಮಿಯ ವಾಯುಮಂಡಲದಲ್ಲಿ ಓಝೋನ್ ಪದರವು ಉಂಟಾಗಿರುವ ಭೂಮಿಯ ಪದರ ಡ್ಯಾಶ್ ಅಂತ. ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಭೂಮಿಯ ವಾಯುಮಂಡಲದಲ್ಲಿ ಓಝೋನ್ ರಂಧ್ರ ಉಂಟಾಗಿರುವ ಭೂಮಿಯ ಪದರ, ಅದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತ. ಸೊ ಆಪ್ಷನ್ 1 ನೋಡಿ, ಇಲ್ಲಿ ಅತಿ ಶೀತಲ ಪದರ, ಹವಾಗೋಳ, ಗಾಳಿಯ ಪದರ, ಹಾಗೆ ಮಧ್ಯಗೋಳ ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಸ್ಟ್ರಾಟೋಸ್ಪಿಯರ್, ಅಥವಾ ಕನ್ನಡದಲ್ಲಿ ನಾವು ಗಾಳಿಯ ಪದರ ಅಂತ ಏನು ಹೇಳ್ತೀವಲ್ಲ, ಇದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 5ನೇ ಪ್ರಶ್ನೆ ನೋಡಿ, ಭಾರತದ ಈ ಭಾಗದಲ್ಲಿ ಚೋಳರ ಸಾಮ್ರಾಜ್ಯ ಅತಿ ದೊಡ್ಡದಾಗಿ ಹರಡಿತು. ಚೋಳ ಎಂಪೈರ್ ಅಥವಾ ಚೋಳ ಸಾಮ್ರಾಜ್ಯ, ಚೋಳರು ಎಲ್ಲಿ, ಯಾವ ಭಾಗದಲ್ಲಿ ಇದ್ದರು, ಭಾರತದ ಯಾವ ಭಾಗದಲ್ಲಿ ಹೆಚ್ಚಾಗಿ ಇದ್ದರು ಅಂತಕ್ಕಂಥದ್ದು. ಸೊ ಮಧ್ಯ ಭಾರತ, ಪಶ್ಚಿಮ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ. ಆಬ್ವಿಯಸ್ಲಿ ಚೋಳರು ಅಥವಾ ಚೋಳ ಸಾಮ್ರಾಜ್ಯ ಅಂತ ಅಂದಿದ ತಕ್ಷಣ ದಕ್ಷಿಣ ಭಾರತದಲ್ಲೇ ಇವರು ಹೆಚ್ಚಾಗಿ ಇದ್ದಿದ್ದು, ಇವರ ಸಾಮ್ರಾಜ್ಯ ಇದ್ದಿರೋ ಅಂಥದ್ದು. ಸೊ ಹಾಗಾಗಿ ಆಪ್ಷನ್ 3 ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯ ವಿಸ್ತರಣೆ ಆಗಿದ್ದು. ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ನೋಡಿ, ಇಲ್ಲಿ ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾದ ಮೊದಲನೆಯ ವ್ಯಕ್ತಿ ಯಾರು ಅಂದರೆ ಜವಾಹರ್ಲಾಲ್ ನೆಹರು ಈ ಒಂದು ಪ್ರಶಸ್ತಿಯನ್ನು ಯಾರು ಮೊದಲ ಬಾರಿಗೆ ತಗೊಂಡ್ರು ಅಂತ ಹೇಳಿ ಪ್ರಶ್ನೆ ಇರೋವಂಥದ್ದು. ಸೊ ನೋಡಿ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಬಂದು ಊಥಾಂಟ್ ಅಥವಾ ಯೂಥಾಂಟ್ ಅಂತ ಹೇಳ್ತಾರೆ. ಇವರಿಗೆ 1965 ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಯೂಥಾಂಟ್ ಅವರಿಗೆ ಮೊದಲನೇ ಬಾರಿಗೆ ಸಿಗುತ್ತೆ. ಮೊದಲನೇ ಬಾರಿಗೆ ತಗೊಂಡಂತಹ ವ್ಯಕ್ತಿ ಯೂಥಾಂಟ್ ಈ ಒಂದು ಪ್ರಶಸ್ತಿಯನ್ನು 1965ನಲ್ಲಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 7ನೇ ಪ್ರಶ್ನೆ, ಅರವಿಂದ ಅಡಿಗರು ರಚಿಸಿದ 2008 ಬೂಕರ್ ಪ್ರಶಸ್ತಿ ಪಡೆದ ಕೃತಿ ಯಾವುದು ಅಂತ. ಸೊ 2008 ಅರವಿಂದ ಅಡಿಗರು ರಚನೆ ಮಾಡ್ತಾರೆ. ಆ ಬುಕ್ಗೆ 2008 ಅವರಿಗೆ ಬೂಕರ್ ಪ್ರಶಸ್ತಿ ಸಿಗತ್ತೆ. ಸೊ ಆ ಒಂದು ಕೃತಿ ಯಾವುದು ಅಂತ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ದ ವೈಟ್ ಟೈಗರ್, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಸಿ ಆಫ್ ಪಪೀಸ್, ಹಾಗೆಯೇ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತ ಇದೆ. ಸೊ 2008 ಬೂಕರ್ ಅವಾರ್ಡ್ ತಗೊಂಡಿರುವಂತಹ ಅರವಿಂದ ಅಡಿಗರು ರಚಿಸಿದಂತಹ ಕೃತಿ ಬಂದು ದ ವೈಟ್ ಟೈಗರ್. ಆಪ್ಷನ್ 1 ದ ವೈಟ್ ಟೈಗರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷ ಬರಾಕ್ ಒಬಾಮರವರ ರಾಜಕೀಯ ಪಕ್ಷದ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಬರಾಕ್ ಒಬಾಮರವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾಗಿದ್ದಾಗ ಅವರ ಒಂದು ರಾಜಕೀಯ ಪಕ್ಷದ ಹೆಸರು ಏನಾಗಿತ್ತು, ಯಾವ ಹೆಸರಿನಿಂದ ಅವರ ಒಂದು ರಾಜಕೀಯ ಪಕ್ಷ ಇತ್ತು ಅಂತ ಹೇಳಿ ನೋಡಿ. ಇಲ್ಲಿ ಆಪ್ಷನ್ 1
ಫೆಡರಲಿಸ್ಟ್, ಆಪ್ಷನ್ 2 ವೀಗ್, ಆಪ್ಷನ್ 3 ರಿಪಬ್ಲಿಕ್ ಪಕ್ಷ, ಹಾಗೆಯೇ ಆಪ್ಷನ್ 4 ಡೆಮೋಕ್ರೆಟಿಕ್ ಅಂತ ಇದೆ. ಸೊ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷ ಬರಾಕ್ ಒಬಾಮರವರ ರಾಜಕೀಯ ಪಕ್ಷದ ಹೆಸರು ಆಪ್ಷನ್ 4 ಡೆಮೋಕ್ರೆಟಿಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ 9ನೇ ಪ್ರಶ್ನೆ, H1N1 ಸಾಂಕ್ರಾಮಿಕ ರೋಗ ಮೊದಲು ಕಾಣಿಸಿಕೊಂಡಂತಹ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ H1N1 ಇದಕ್ಕೆ ಹಂದಿ ಜ್ವರ ಅಂತಲೂ ಕೂಡ ಕರೀತಾ ಇದ್ರು. H1N1 ಈ ಒಂದು ಸಾಂಕ್ರಾಮಿಕ ರೋಗ ಯಾವ ದೇಶದಲ್ಲಿ ಮೊದಲನೇ ಬಾರಿಗೆ ಕಾಣಿಸ್ಕೊಂಡಿತ್ತು ಅಂತ ಆಸ್ಟ್ರೇಲಿಯಾ, ಮೆಕ್ಸಿಕೋ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಮೆಕ್ಸಿಕೋದಲ್ಲಿ ಮೊದಲನೇ ಬಾರಿಗೆ ಒಂದು H1N1 ಅಂತಕ್ಕಂತಹ ಒಂದು ಸಾಂಕ್ರಾಮಿಕ ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಹೊಸದಾಗಿ ಆರಿಸಿ ಬಂದ ಭಾರತದ ಸರ್ಕಾರದಲ್ಲಿ ಗೃಹ ಖಾತೆ ಹೊಂದಿರುವ ಕೇಂದ್ರ ಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಸೊ ಈ ಪೇಪರ್ ಬಂದು 2009 ಆಗಿರೋದ್ರಿಂದ ಅವಾಗ ಏನು ಕರೆಂಟ್ ಅಫೇರ್ಸ್ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಚಿದಂಬರಂ ಆಗಿರೋದ್ರಿಂದ ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ 11ನೇ ಪ್ರಶ್ನೆ, ಕಾದಂಬರಿ ಅಂತಕ್ಕಂತಹ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಕಾದಂಬರಿ ಅನ್ನುವಂತಹ ಒಂದು ಕೃತಿಯ ಹೆಸರೇ ಕಾದಂಬರಿ ಅಂತ ಆಗಿರುತ್ತೆ. ಸೊ ಇದನ್ನು ಯಾರು ರಚನೆ ಮಾಡಿರೋದು ಅಂತ ಪ್ರಶ್ನೆ. ಕಾಳಿದಾಸ, ಕುಮಾರವ್ಯಾಸ, ಬಾಣಭಟ್ಟ, ಹಾಗೆಯೇ ರವೀಂದ್ರನಾಥ ಟ್ಯಾಗೂರ್ ಅವರು. ಸೊ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಈ ಒಂದು ಕಾದಂಬರಿ ಅಂತಕ್ಕಂತಹ ಕೃತಿಯನ್ನು ಬಾಣಭಟ್ಟ ರಚನೆ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಬಾಣಭಟ್ಟ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟು 12ನೇ ಪ್ರಶ್ನೆ ನೋಡಿ, ಮಗುವಿನ ಬೆಳವಣಿಗೆಗೆ ಸಂಬಂಧಿಸಿದಂತೆ ಕೊಡುಗೆ ನೀಡಿದ ಮನೋವಿಜ್ಞಾನಿ ಯಾರು? ಮಗುವಿನ ವಿಕಾಸ ಅಥವಾ ಅಭಿವೃದ್ಧಿ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಕೊಡುಗೆಯನ್ನು ನೀಡಿದಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ನೋಡಿ. ಜಾನ್ ಲಾಕ್ ಆಗಿರ್ಬೋದು, ಲಿಂಡ್ ಕ್ವಿಸ್ಟ್ ಆಗಿರ್ಬೋದು, ಸಿಗ್ಮಂಡ್ ಫ್ರಾಯ್ಡ್, ಹಾಗೆಯೇ ಆಲ್ಪೋರ್ಟ್ ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ 4 ಆಲ್ಪೋರ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಗುವಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಆಲ್ಪೋರ್ಟ್ ಅನ್ನುವಂತಹ ಮನೋವಿಜ್ಞಾನಿ ಏನಿದ್ದಾನೆ ಕೊಡುಗೆಯನ್ನು ನೀಡಿರೋ ಅಂಥದ್ದು. ಸೊ ಆಪ್ಷನ್ 4 ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 13ನೇ ಪ್ರಶ್ನೆ, ಕಾಲದ ಜೊತೆ ಸ್ಥಳಾಂತರದ ವೇಗದ ದರವು ಡ್ಯಾಶ್ ಅಂದರೆ ಕಾಲದ ಜೊತೆ ಸ್ಥಳಾಂತರದ ವೇಗದ ಒಂದು ವ್ಯಾಲ್ಯೂ ಏನಾಗಿರುತ್ತೆ, ಯಾವ ಥರ ಇರುತ್ತೆ, ವೇಗವಾಗಿರುತ್ತಾ ಅಥವಾ ಚಲನೆಯ ಗತಿ, ತಡಗೊಳಿಸುವ ಪ್ರಭಾವ, ವೇಗವರ್ಧನ. ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಕಾಲದ ಜೊತೆ ಸ್ಥಳಾಂತರದ ವೇಗದ ವರ್ಗ ವೇಗವಾಗಿರುತ್ತೆ. ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 14ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತಿ ಪ್ರಜ್ವಲ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಪ್ರಜ್ವಲಿಸ್ತಕ್ಕಂತಹ ಒಂದು ಗ್ರಹ ಯಾವುದು, ಸೌರವ್ಯೂಹದಲ್ಲಿನ ಅತಿ ಪ್ರಜ್ವಲ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ. ಸೊ ಈ ಥರ ಪೇಪರ್ ಏನಾದರೂ ಇದು 2009ರ ಪೇಪರ್, 2009ರಲ್ಲಿ HSTR ಪರೀಕ್ಷೆ ಏನಾಯಿತು ಅವಾಗಿನ ಹಳೆ ಪೇಪರ್ ಇದು. ಈ ಥರ ಪ್ರಶ್ನೆ ಪತ್ರಿಕೆಯನ್ನು ಇವಾಗ ಏನಾದರೂ ಕೊಟ್ಟರೆ ಅವರು ಎಲ್ಲ ಟೀಚರ್ಸು ಕೂಡ ಔಟ್ ಆಫ್ ಮಾರ್ಕ್ಸ್ ತೊಗೊಂಡು ಎಲ್ಲರದ್ದು ಮೆರಿಟ್ ಲಿಸ್ಟಲ್ಲಿ ಹೆಸರು ಬಂದಿರುತ್ತೆ. ಸೊ ಅಷ್ಟು ಈಸಿಯೆಸ್ಟ್ ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಪ್ರಶ್ನೆ ಪತ್ರಿಕೆ ಡೇ ಬೈ ಡೇ ಏನಾಗ್ತದೆ ತುಂಬಾ ಕ್ಲಿಷ್ಟವಾಗಿ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡ್ತಾ ಇರೋದ್ರಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಮಾದರಿ ಅಷ್ಟೇ. ಸೊ ಈ ಥರ ಇತ್ತು ಪ್ರಶ್ನೆ ಪತ್ರಿಕೆ. ಸೊ ಇವಾಗ ನಾವು ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಕೂಡ ಇಲ್ಲಿ ಇರೋದ್ರಿಂದ ನಮಗೆ ನೆಕ್ಸ್ಟ್ ಓದ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ. 15ನೇ ಪ್ರಶ್ನೆ, 1974ರಲ್ಲಿ ಔಷಧಿಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಜೀವಶಾಸ್ತ್ರದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಹರ್ಮನ್ ಜೋಸೆಫ್ ಮುಲ್ಲರ್, ಆಪ್ಷನ್ 2 ಸರ್ ಮಾರ್ಟಿನ್ ಇವಾನ್ಸ್, ಆಪ್ಷನ್ 3 ಜೆಸ್ಸೆ ಪೋರ್ಟರ್, ಆಪ್ಷನ್ 4 ಜಾರ್ಜ್ ಎಮಿಲ್ ಪಾಲೆಡ್ ಅಂತ ಇದೆ. ಸೊ 1974ರಲ್ಲಿ ಮೆಡಿಸಿನ್ಗೋಸ್ಕರ ನೊಬೆಲ್ ಅವಾರ್ಡನ್ನು ಪಡ್ಕೊಂಡಂತಹ ಸೈಂಟಿಸ್ಟ್ ಯಾರು ಅಂತಂದರೆ ಆಪ್ಷನ್ 4 ಜಾರ್ಜ್ ಎಮಿಲ್ ಪಾಲೆಡೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 16ನೇ ಪ್ರಶ್ನೆ ನೋಡಿ, ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಬಳಸುವಂತಹ ಒಂದು ಮೂಲ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಯಾವ ಮೂಲ ವಸ್ತುವನ್ನು ನಾವು ಬಳಕೆ ಮಾಡ್ತೀವಿ ಅಂತ ಪ್ರಶ್ನೆ. ಕಬ್ಬಿಣ, ನಿಕ್ರೋಮ್, ಹಿತ್ತಾಳೆ ಮತ್ತು ತಾಮ್ರ ಅಂತ ಇದೆ. ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದರೆ ನಿಕ್ರೋಮನ್ನು ನಾವೇನು ಮಾಡ್ತೀವಿ ಎಲೆಕ್ಟ್ರಿಕ್ ಹೀಟರ್ನಲ್ಲಿ ನಾವು ಬಳಕೆ ಮಾಡ್ತೀವಿ. ಹಾಗಾಗಿ ಆಪ್ಷನ್ 2 ನಿಕ್ರೋಮ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 17ನೇ ಪ್ರಶ್ನೆ, R.L. ಸ್ಟೀವನ್ಸನ್ ಬರೆದಂತಹ ಒಂದು ಪುಸ್ತಕ ಯಾವುದು ಅಂತ ಕೇಳಿದ್ದಾರೆ. ಸೊ R.L. ಸ್ಟೀವನ್ಸನ್ ರವರು ಬರೆದಿರುವಂತಹ ಪುಸ್ತಕ ಯಾವುದು ಅಂದರೆ ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಟ್ರೆಷರ್ ಐಲ್ಯಾಂಡ್ ಅಂತಕ್ಕಂತಹ ಪುಸ್ತಕವನ್ನು R.L. ಸ್ಟೀವನ್ಸನ್ ಅವರು ಬರೆದಿರೋ ಅಂಥದ್ದು.
ಇನ್ನು ಮೊದಲನೇ ಆಪ್ಷನ್ ನೋಡಿ, ಓಲ್ಡ್ ಮ್ಯಾನ್ ಆ್ಯಂಡ್ ದಿ ಸಿ ಅಂತಕ್ಕಂತಹ ಬುಕ್ 1952 ಅಲ್ಲಿ ಪಬ್ಲಿಷ್ ಆಗುತ್ತೆ. ಈ ಬುಕ್ಕನ್ನು ಯಾರು ಬರ್ದಿರೋದು ಅಂತ ಹೇಳಿದ್ರೆ ಅರ್ನೆಸ್ಟ್ ಹೆಮಿಂಗ್ವೇ ಅಂತಕ್ಕಂತಹ ಆಥರ್ ಈ ಒಂದು ಬುಕ್ಕನ್ನು ಬರೆದಿದ್ದಾರೆ, ಓಲ್ಡ್ ಮ್ಯಾನ್ ಆ್ಯಂಡ್ ದಿ ಸಿ ಅಂತಕ್ಕಂತಹ ಒಂದು ಬುಕ್ಕನ್ನು. ಇನ್ನು ಎರಡನೇ ಆಪ್ಷನ್, ಶಿ ಸ್ಟೂಪ್ಸ್ ಟು ಕಾಂಕರ್ ಅಂತ ಈ ಒಂದು ಬುಕ್ಕನ್ನು ಓಲಿವರ್ ಗೋಲ್ಡ್ ಸ್ಮಿತ್ ಅಂತಕ್ಕಂಥವ್ರು 1773 ಎಸ್ಟಾಬ್ಲಿಷ್ ಮಾಡಿರೋ ಅಂಥದ್ದು. ಸೊ ಆಪ್ಷನ್ ಮೂರನೇದು ಗೊತ್ತು, RL ಸ್ಟೀವನ್ಸನ್ ಬರೆದಿರುವಂತಹ ಒಂದು ಪುಸ್ತಕ ಟ್ರೆಷರ್ ಐಲ್ಯಾಂಡ್. ಇನ್ನು ನಾಲ್ಕನೇ ಆಪ್ಷನ್ ನೋಡಿ, 12th ನೈಟ್ ಈ ಒಂದು ಬುಕ್ಕನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು 1601 1602 ಈ ಒಂದು ಅವಧಿಯಲ್ಲಿ ಬರೆದಿರುವಂತಹ ಒಂದು ಬುಕ್ ಆಗಿರುತ್ತೆ 12th ನೈಟ್ ಅಂತಕ್ಕಂತಹ ಬುಕ್. ಸೊ ಇಲ್ಲಿ RL ಸ್ಟೀವನ್ಸನ್ ಅವರು ಬರೆದಿರೋದು ಅಂತ ಬಂದಾಗ ಟ್ರೆಷರ್ ಐಲ್ಯಾಂಡ್. ಸೊ ಈ 4 ಬುಕ್ಸ್ಗಳ ಆಥರ್ ಯಾರು ಅಂತ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಈಗ 18ನೇ ಪ್ರಶ್ನೆ ನೋಡಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರುವಂತಹ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಅಸ್ಸಾಂ ನಲ್ಲಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 19ನೇ ಪ್ರಶ್ನೆ, ಭೂಕಂಪನ ತೀಕ್ಷ್ಣತೆಯನ್ನು ಅಳೆಯುವಂತಹ ಒಂದು ಮಾಪನ ಯಂತ್ರ ಯಾವುದು ಅಂತ. ನಾವು ಯಾವ ಮಾಪನದ ಮುಖಾಂತರ, ಯಾವ ಯಂತ್ರದ ಮುಖಾಂತರ ಭೂಕಂಪದ ತೀಕ್ಷ್ಣತೆಯನ್ನು ಮೆಷರ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಆಪ್ಷನ್ 1 ಸೆಸ್ಮೋಗ್ರಾಫ್ ಅಂತಕ್ಕಂಥ ಒಂದು ಮಾಪನದ ಮುಖಾಂತರ ನಾವೇನು ಮಾಡ್ತೀವಿ, ಭೂಕಂಪನದ ತೀಕ್ಷ್ಣತೆಯನ್ನು ನಾವು ಮೆಷರ್ ಮಾಡ್ತೀವಿ. 20ನೇ ಒಂದು ಪ್ರಶ್ನೆ ನೋಡಿ, ಅಲೆಕ್ಸಾಂಡರ್ ಗ್ರಹಂ ಬೆಲ್ ಕಂಡು ಹಿಡಿದದ್ದು ಏನು ಅಂತ. ಸೊ ಅಲೆಕ್ಸಾಂಡರ್ ಗ್ರಹಂ ಬೆಲ್ ಅವರು ಯಾವ ಒಂದು ವಸ್ತುವನ್ನು ಕಂಡು ಹಿಡಿದ್ರು ಅಂತ ಹೇಳಿ. ಸೊ ಟೆಲಿಫೋನ್, ಟೆಲಿವಿಷನ್, ವಿದ್ಯುತ್ ಶಕ್ತಿ, ರೇಡಿಯೋ ಅಂತ ಇದೆ. ಸೊ ಅಲೆಕ್ಸಾಂಡರ್ ಗ್ರಹಂ ಬೆಲ್ ಅಂತ ಬಂದಾಗ ಟೆಲಿಫೋನನ್ನು ಅವರು ಇನ್ವೆಂಟ್ ಮಾಡ್ತಾರೆ ಎಷ್ಟರಲ್ಲಿ ಅಂತಂದರೆ March 7, 1876 ಅಲ್ಲಿ 1876 ಮಾರ್ಚ್ 7ನೇ ತಾರೀಕಿನಲ್ಲಿ ಅಲೆಕ್ಸಾಂಡರ್ ಗ್ರಹಂ ಬೆಲ್ ಅವರು ಟೆಲಿಫೋನನ್ನು ಕಂಡುಹಿಡಿಯೋ ಅಂಥದ್ದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ HSTRಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.